ಅದಾದ್ಮೇಲೆ ಈ ಲೆವೆಲ್ಗೆ ನಂದು ಇಂಡಿಕೇಟರ್ ಏನು ಹೇಳ್ತದೆ ನೋಡೋಣ ಬನ್ನಿ. ಇಂಡಿಕೇಟರ್ ಅಲ್ಲಿ ನೆಕ್ಸ್ಟ್ ಡಿಮಾಂಡ್ ಝೋನ್ ಬಂದ್ಬಿಟ್ಟು ಇಲ್ಲಿದೆ. ಇಲ್ಲಿಂದ ನೆಕ್ಸ್ಟ್ ಬೈಯಿಂಗ್ ಆಗ್ಬೋದು ಅಂತ ಇದೆ 74,360. ಈ ಲೆವೆಲ್ ಇಂದ 75,384 ಲೆವೆಲ್ ಇಂದ ಅಪ್ಸೈಡ್ ಹೋಗ್ತದೆ ಚಿಕ್ಕ ಸ್ಕ್ಯಾಲ್ಪಿಂಗ್. ಮಾತ್ರ ಇದು ಮಾತ್ರ ನೋಡಿ ಅಂತಿಲ್ಲಿ ಇಲ್ಲಿ ಎಷ್ಟು ಜನ ಬಯಸ್ ಇದ್ದಾರೆ ಅಂದ್ರೆ 356.722K ಜನ ಬಯಸ್ ಇಲ್ಲಿ ಈ ಆರ್ಡರ್ ಬ್ಲಾಕ್ ಅಲ್ಲಿ ಇದ್ದಾರೆ. ಈ ಆರ್ಡರ್ ಬ್ಲಾಕ್ ಅಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಈ ಆರ್ಡರ್ ಬ್ಲಾಕ್ ಕನ್ಫರ್ಮೇಶನ್ ತೆಗಿಬೇಕಂದ್ರೆ ಈ ಆರ್ಡರ್ ಬ್ಲಾಕ್ ಬಂದು ಟ್ಯಾಪ್ ಕೊಡ್ತು. ಈಗ ಜಸ್ಟ್ ಥಿಂಕ್ ಮಾಡಿ, ಆರ್ಡರ್ ಬ್ಲಾಕ್ ಬಂದು ಟ್ಯಾಪ್ ಕೊಡ್ತೀವಿ. ಟ್ಯಾಪ್ ಕೊಟ್ಟು ಡೈರೆಕ್ಟ್ ಎಂಟ್ರಿ ಮಾಡಬಾರ್ದು. ಯಾವಾಗಲೂ ನೀವು ಚೆಕ್ ಮಾಡ್ಬೇಕು. ಇಲ್ಲಿಂದ ಒಂದ್ಸತಿ ಆದ್ರೆ ಇಲ್ಲಿ ಈ ಲೆವೆಲ್ಗೆ ಬಂದು ಇಲ್ಲಿ ಕೆಳಗಡೆ ಸ್ವೀಪ್ ಮಾಡಿ ಇಲ್ಲೇನಾದ್ರೂ ಕ್ಯಾಂಡಲ್ ಕೊಟ್ರೆ ಡೈರೆಕ್ಟ್ ಎಂಟ್ರಿ. ಇಲ್ಲಪ್ಪ ನಾನು ಸೇಫ್ ಟ್ರೇಡಿಂಗ್ ಮಾಡ್ತೇನೆ, ಸೇಫ್ ಆಗಿ ಎಂಟ್ರಿ ಮಾಡಬೇಕು ಅಂತಿದ್ರೆ ಇಲ್ಲಿ ಬಂದಾದ್ಮೇಲೆ ಇಲ್ಲಿ ಒಂದು ಪುಲ್ ಬ್ಯಾಕ್ ಏನಾದರೂ ಕೊಟ್ಟಿರ್ತದೆ ಈ ತರ. ಹೀಗೆ ಪುಲ್ ಬ್ಯಾಕ್ ಕೊಟ್ಟು ಇದ್ರ ಮೇಲೆ ಹೋಗ್ತದೆ ನೋಡಿ. ಮೇಲೆ ಹೋದಾದ್ಮೇಲೆ ಇಲ್ಲಿ ರೀಟೆಸ್ಟಿಗೆ ಬರ್ತದೆ. ಈ ರೀಟೆಸ್ಟಿಗೆ ಡೈರೆಕ್ಟ್ ಆರ್ಡರ್ ಮಾಡಿ ಇಲ್ಲಿವರೆಗೆ ನೀವು ಕ್ಯಾಪ್ಚರ್ ಮಾಡ್ಬೋದು. ಇದೊಂದು ಸಪೋರ್ಟ್ ಏರಿಯಾ ಅಂತ ತಿಳ್ಕೊಳ್ಳಿ. ಇಲ್ಲಿ ಬಂದು ರೀಟೆಸ್ಟ್ ಕೊಟ್ಟಾಗ ಇಲ್ಲಿಂದ ಇಲ್ಲಿವರೆಗೆ ಕ್ಯಾಪ್ಚರ್ ಮಾಡ್ಬೋದು ಅಷ್ಟೇ. ಈಗ ಇದರಲ್ಲಿ ಏನಿಲ್ಲ, ಇದು ಕಂಟಿನ್ಯೂಸ್ ಡೌನ್ ಸೈಡ್. ಇಲ್ಲಿ ಈ ರೆಡ್ ಲೈನ್ ಉಂಟಲ್ಲ, ಈ ರೆಡ್ ಲೈನ್ ಅಲ್ಲಿ 75,894 ಈ ರೆಡ್ ಲೈನ್ ಇಂದ ಒಂದು ಸ್ವಲ್ಪ ಅಲ್ಲೇ ಅಂದ್ರೆ ಸೈಡ್ ವೈಸ್ ಆಗ್ಬೋದು. ಇಲ್ಲಿ ಒಂದು ಸ್ವಲ್ಪ ಈ ಕಂಟಿನ್ಯೂಸ್ ಇಲ್ಲೇ ಒಳಗಡೆನೆ ತಿರುಗ್ತದೆ ಅಂತ ಈ ತರ ಇಲ್ಲೇ ತಿರುಗಿ ಬೀಳ್ತದೆ ಅದು. ಆಯ್ತು, ಇಲ್ಲಿಂದ ಆಯ್ತು. ಇದು 5 ಮಿನಿಟ್ಸ್ ಹೋಗೋಣ ನೋಡಿ ಎಷ್ಟು ಕ್ಲಿಯರ್ ಟ್ರೇಡ್. ಇಲ್ಲಿಂದ ಬರೋದು ಸ್ವಲ್ಪ ಲೇಟ್ ಆಯ್ತೇನು, ಇಲ್ಲಾಂದ್ರೆ ಇದು ಟ್ರೇಡ್ ಕ್ಯಾಪ್ಚರ್ ಆಗ್ತಿತ್ತು. ಈಗ ಇಲ್ಲಿಂದ ಇದು ಮಾತ್ರ ಇಂಡಿಕೇಟರ್ ನೋಡಿ ಅಂತೆ, ಇಂಡಿಕೇಟರ್ ಲೈನ್ಸ್ ಅಲ್ಲೇ ಇದೆ. ಎಷ್ಟು ಅಕ್ಯುರೇಟ್ ಆಗಿದೆ ನೋಡಿ. ಇದು ಇಂಡಿಕೇಟರ್ ಯಾವ ತರ ಅಂದ್ರೆ ಈ ತರ ಕ್ಲೋಸ್ ಇಲ್ಲಿ ನೋಡಂತೆ. ಇದೆಲ್ಲ ಫುಲ್ ಕ್ಲೋಸ್ ಇದೆ ಅಲ್ಲ. ಈ ಕ್ಲೋಸ್ ಇದ್ದಾಗ ಇದ್ರ ಒಳಗಡೆ ಮಾರ್ಕೆಟ್ ಓಡಾಡ್ತದೆ. ನಾನು ಆವಾಗ ಏನ್ ಮಾಡ್ತೇನೆ, ಇದ್ರಲ್ಲಿ ಟ್ರೇಡೇ ಮಾಡಲ್ಲ, ಒಂದ್ ಸ್ವಲ್ಪ ಸಹ ಟ್ರೇಡ್ ಮಾಡಲ್ಲ. ಇದಾದ್ಮೇಲೆ ಒಂದು ಬ್ರೇಕ್ಔಟ್ ಆಯ್ತು ಇಲ್ಲಿ. ನಾ ಏನಾದ್ರೂ ಇಲ್ಲಿ ರೀಟೆಸ್ಟ್, ಇಲ್ಲಿ ಕೆಳಗಡೆ ರೀಟೆಸ್ಟ್ ಏನಾದ್ರು ಬಂದಿತ್ತಪ್ಪ ಅಂದ್ರೆ ನಾನು ಬೈ ಸೈಡ್ ತಗೊಂತಿದ್ದೆ. ಮಾತ್ರ ಬರ್ಲಿಲ್ಲ ಅದು. ಮಾತ್ರ ಅದೇನ್ ಮಾಡ್ತು, ಇಲ್ಲಿಂದ ಮೇಲೆಯಿಂದ ಈ ಸಪ್ಲೈ ಅಂತ ತಗೊಂತು. ಇದು ಬ್ಯಾಕ್ ಸೈಡ್ ಸಹ ಸಪೋರ್ಟ್ ಇತ್ತು, ಈ ಇಂಡಿಕೇಟರ್ ಸಹ ಅಲ್ಲಿಂದನೇ ಬೀಳ್ತದೆ ಅಂತ ಹೇಳ್ತಿತ್ತು. ಇಲ್ಲಿಂದ ಡೈರೆಕ್ಟ್ ಎಂಟ್ರಿ ಮಾಡಿ ಈ ರೆಡ್ ಲೈನ್ ವರೆಗೆ ಕ್ಯಾಪ್ಚರ್ ಮಾಡ್ಬೋದಿತ್ತು. ಈ ರೆಡ್ ಲೈನ್ ವರೆಗೆ ಚಿಕ್ಕ ಸ್ಟಾಪ್ ಲಾಸ್ ಇದೆ, ತುಂಬಾ ಚಿಕ್ಕದು. 1:21 ಬ್ರೋ, 1:21. ಚಿಕ್ಕ ಸ್ಟಾಪ್ ಲಾಸ್, ಹೈ ರಿಟರ್ನ್ಸ್ ಇತ್ತು. ನಾನ್ ಸಹ ಹೊರಗಡೆ ಹೋಗಿದ್ದೆ, ನೋಡ್ಲಿಲ್ಲ, ಇಲ್ಲಾಂದ್ರೆ ಇದು ಟ್ರೇಡ್ ಆಗ್ತಿತ್ತು. ನೆಕ್ಸ್ಟ್ ಎಲ್ಲಿವರೆಗೆ ಹೋಗ್ಬೋದು ಈಗ ಇದರಲ್ಲಿ? ಇದು ರೆಡ್ ಲೈನ್ ವರೆಗೆ ಬರ್ತದೆ, ಅದು ಮಾತ್ರ ಗ್ಯಾರಂಟಿ. ಈಗ ಎಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಏನಿಲ್ಲ ಈಗ ಎಲ್ಲಿ ಸಹ. ಅಂದ್ರೆ ಈಗ ಕಂಟಿನ್ಯೂಸ್ ಡೌನ್ ಟ್ರೆಂಡ್ ಅಲ್ಲೇ ಇದೆ, ಎಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಆಗಲ್ಲ ಈಗ. ತ್ರೀ ಮಿನಿಟ್ಸ್ ಅಲ್ಲಿ ಚೆಕ್ ಮಾಡು ಏನಾದ್ರು ಆಯ್ತಾ ಅಂತ. ತ್ರೀ ಮಿನಿಟ್ಸ್ ಅಲ್ಲಿ ಸಹ ಸೇಮ್, ಏನೇ ಡಿಫ್ರೆನ್ಸ್ ಏನಿಲ್ಲ.
ಒಂದ್ಸತಿ ಇದೊಂದ್ಸತಿ ಆಗ್ಲಿ 3 ಮಿನಿಟ್ಸ್ ನೋಡಿ ನೆಕ್ಸ್ಟ್ ಗೋಲ್ಡಿಗೆ ಹೋಗೋಣ. 3 ಮಂತ್ಸ್ ಅಲ್ಲಿ ಸಹ ಒಳ್ಳೊಳ್ಳೆ ಟ್ರೇಡಿಂಗ್ ಇತ್ತು, ಮತ್ತೆ ಟ್ರೇಡ್ ಇತ್ತು. ಇದು ನೋಡಿ ಅಂತ ಇಲ್ಲಿದೆ ಎಷ್ಟು. ಈ ನೋಡಿ, ನಾವು ಈಗ ಮ್ಯಾನ್ಯುವಲ್ ಆಗಿ ಹಾಕ್ತಿದ್ರೆ ನಾವು ಇದು ನೋಡ್ಬೇಕು, ಇಲ್ಲ ಸಪೋರ್ಟ್ ನೋಡ್ಬೇಕಾ, ಅದು ನೋಡು ಇದು ನೋಡು, ತುಂಬಾ ಆಚೆ ತಲೆ ಹಾಳಾಗ್ತದೆ ಇದು. ಮಾತ್ರ ಅದೇ ಡೈರೆಕ್ಟ್ ಆಗಿ ಇದೇ ಹೇಳುವಾಗ ನೋಡಿ ಅಂತ ಎಷ್ಟು ಈಸಿ ಇದು ನೋಡಿ ಅಂತಿದೆ. ಬುಲ್ಲಿಶ್ ಎಂಗಲ್ಫಿಂಗ್ ಅದು ಸಹ ಸಪೋರ್ಟ್ ಏರಿಯಾದಲ್ಲಿ ಬುಲ್ಲಿಶ್ ಎಂಗಲ್ಫಿಂಗ್ ಕಣ್ ಮುಚ್ಚಿ ಟ್ರೇಡ್ ಮಾಡೋದಿದೆ. ಇಲ್ಲಿಂದ ಸಹ ಒಂದು ಟ್ರೇಡ್ ಇತ್ತು ಈಗ ಬುಲ್ಲಿಶ್ ಎಂಗಲ್ಫಿಂಗ್ ಕೊಟ್ಟಾದ್ಮೇಲೆ ಇಲ್ಲಿಂದ ಇಲ್ಲಿವರೆಗೆ ಜಸ್ಟ್ ಸಿಂಪಲ್ 1:4. ಎಷ್ಟು ಈಸಿ ಟ್ರೇಡ್ ಇದು ಸಹ. ಆಕ್ಚುಲಿ ಇದು ಈ ರೆಡ್ ಲೈನ್ ಅಲ್ಲಿ ಸ್ವಲ್ಪ ಅಪ್ಸ್ ಅಂಡ್ ಡೌನ್ ಆಗಿ ಈ ಲೆವೆಲ್ಗೆ ಬರ್ತದೆ. ಫಸ್ಟ್ 75,374 ಇಲ್ಲಿಂದ ಒಂದು ಬೈಯಿಂಗ್ ಆಗ್ತದೆ. ಅದಾದ್ಮೇಲೆ ಮತ್ತೊಂದು ಡೌನ್ ಸೈಡ್ 4 ಅವರ್ ಅಲ್ಲಿ ಈಗ ಇಲ್ಲಿಂದ ಬೈಯಿಂಗ್ ಇದೆ ನೋಡಿ, ಸಿಂಪಲ್. ಇಲ್ಲಿಂದ ಇಲ್ಲಿ ಒಂದು ಆರ್ಡರ್ ಬ್ಲಾಕ್ ಇದೆ, ಮಾತ್ರ ಅದು ಮಿಟಿಗೇಟ್ ಆಗಿದೆ. ಇಲ್ಲಿ ಆರ್ಡರ್ ಬ್ಲಾಕ್ ಮಿಟಿಗೇಟ್ ಆಗಿ ಬೀಳ್ತಿದೆ. ಓಕೆ ಗೈಸ್, ಈಗ ಗೋಲ್ಡಿಗೆ ಹೋಗೋಣ. ಗೋಲ್ಡಲ್ಲಿ ಏನೇನಾಯ್ತು ಅಂತ ನೋಡಬೇಕು. ಫಸ್ಟ್ ಇಂಡಿಕೇಟರ್ ಆಫ್ ಮಾಡೋಣ. ಗೋಲ್ಡ್ ನೋಡಿ ಅಂತೆ ಇದೇ ಲೆವೆಲಿಂದ ಇದೆಲ್ಲ ಟ್ರೇಡ್ ಮಾಡಿದೆ ನಾನು. ಇದೇ ಲೆವೆಲಿಂದ ಫಸ್ಟ್ ಟಾರ್ಗೆಟ್ ಇಲ್ಲಿವರೆಗೆ ಇದೇ ಲೆವೆಲ್ ಟ್ಯಾಪ್ ಕೊಟ್ಟು ಇದು ಟ್ರೇಡಿಂಗ್ ಹೇಗಾಯ್ತು ಅಂದರೆ, ಇದೊಂದು ಮಾರ್ಕ್ ಮಾಡಿ ಇಲ್ಲಿ ಒಂದು ಬ್ಲ್ಯಾಕ್ ಲೈನ್ ಮಾರ್ಕ್ ಮಾಡಿದೆ ನೋಡಿ ಅಂತ. ಈ ಬ್ಲ್ಯಾಕ್ ಲೈನ್ ಏನು ಮಾಡ್ತಿದ್ದು ಲಿಕ್ವಿಡಿಟಿ ಸ್ವೀಪ್ ಮಾಡ್ತು. ಲಿಕ್ವಿಡಿಟಿ ಸ್ವೀಪ್ ಮಾಡಿದ್ಮೇಲೆ ನಾನೇನು ಮಾಡಿದೆ, 15 ಮಿನಿಟ್ಸಿಗೆ ಹೋದೆ. ಆ ಲಿಕ್ವಿಡಿಟಿ ಸ್ವೀಪ್ ಆದಮೇಲೆ ಲಿಕ್ವಿಡಿಟಿ ಸ್ವೀಪ್ ಆಯಿತು. ನಾನೇನು ಮಾಡಿದೆ, ಅದು ಆಗೊಂದು ಕಾನ್ಸೆಪ್ಟ್ ಹೇಳಿದ್ ನೋಡಂತೆ ನಾನು. ಅಲ್ಲಿ ಬಂದಾದ್ಮೇಲೆ ಲಿಕ್ವಿಡಿಟಿ ಸ್ವೀಪ್ ಆಗಿ ಮೇಲ್ಗಡೆ ಹೋಗಿ ಇದು ಕೆಲವೊಬ್ರು ಇಲ್ಲಿ ಡೈರೆಕ್ಟ್ ಎಂಟ್ರಿ ಮಾಡ್ಬೋದು ಇಲ್ಲಿಂದ. ಮಾತ್ರ ನಾನು ಕನ್ಫರ್ಮೇಶನ್ ಬೇಕು ನನಗೆ ಮೇಲೆ ಹೋಗ್ಬೇಕಂದ್ರೆ, ಗ್ಯಾರಂಟಿ ಇರ್ಬೇಕದು. ನಾನೇನು ಮಾಡ್ತೇನೆ, ಇದನ್ನು ಹಾಕಿದೆ. ಇದನ್ನು ಹಾಕಿ ನೆಕ್ಸ್ಟ್ ರೀಟೆಸ್ಟ್ ಬಂತು ಇಲ್ಲಿಗೆ. ಸಿಂಪಲ್ ರೀಟೆಸ್ಟ್ ಇಲ್ಲಿಗೆ ಪೆಂಡಿಂಗ್ ಆರ್ಡರ್ ಹಾಕೋದು, ರೀಟೆಸ್ಟ್ ಬಂತು. ಜಸ್ಟ್ ಇದ್ರ ಬಿಲೋ ಇಲ್ಲ, ನಿಮ್ಗೆ ಹೇಗೆ ಬೇಕಾ ಆ ಥರ ಇಡ್ಬೋದು ನೋಡಿ. ಟಾರ್ಗೆಟ್ ಹಿಟ್ ಸಿಂಪಲ್. ನೀವು ಬೇಕಿದ್ರೆ ಟ್ರೇಲಿಂಗ್ ಮಾಡ್ತಾ ಸಹ ಹೋಗ್ಬೋದು ಇಲ್ಲದ್ರಲ್ಲಿ. ಸಿಂಪಲ್ ಸ್ಟ್ರಾಟಜಿ, ಏನಿಲ್ಲ. ನಾನು ಮಾತ್ರ ಇದನ್ನೇ ಯೂಸ್ ಮಾಡಿ ಪ್ರಾಫಿಟೇಬಲ್ ಆದದ್ದು. ಬೇರೆ ಅದು ಇದು ಅಂದರೆ ಜಾಸ್ತಿ ನಾವು ಟ್ರೇಡಿಂಗನ್ನು ಎಷ್ಟು ಸಿಂಪಲ್ ಇಡ್ತೇವೆ ಅಷ್ಟು ಸಿಂಪಲ್ ಇಡ್ಬೇಕದು. ಇಲ್ಲ ಅಂದರೆ ತುಂಬ ಮ್ಯಾಸಿವ್ ಆಗ್ತದೆ ಅದು. ಈಗ ಒಂದ್ಸತಿ ಚೆಕ್ ಮಾಡೋಣ ಏನೇನು ಆಗಿದೆ ಅಂತೇಳಿ. 45 ಮಿನಿಟ್ಸ್ ಇಲ್ಲಿಂದೊಂದು ಮೇನ್ ಸಪೋರ್ಟ್ ಇದೆ. ಇದು ಮೇನ್ ಸಪೋರ್ಟ್. ಎಲ್ಲರೂ ಏನು ಕನ್ಸಿಡರ್ ಮಾಡ್ತಾರೆ, ಇಲ್ಲಿ ಕೆಳಗಡೆ ಆಗಿದೆ ಹಾಗೆ ಹೀಗೆ ಅಂತ. ಅದು ಕನ್ಸಿಡರ್ ಮಾಡೋದು ಮೇನ್ಲಿ ಜಾಸ್ತಿ ಎಲ್ಲೆಲ್ಲಿ ಟ್ಯಾಪ್ ಆಗಿದೆ ಅದನ್ನು ಚೆಕ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಈಗ 1 2 3 4 5 6 7 ಟೈಮ್ಸ್ ದೇ ಹ್ಯಾವ್ ಬಿನ್ ಟ್ಯಾಪ್ಡ್. ಅದನ್ನೇ ಯಾಕಂತ ಕನ್ಸಿಡರ್ ಮಾಡಿದ್ ನೋಡಿ ಅಂತೆ. ಇದು ಯಾವಾಗ ಈ ಲೆವೆಲ್ ಬ್ರೇಕ್ ಆಯಿತು, ಇಲ್ಲಿ ಲೆವೆಲ್ ಬ್ರೇಕ್ ಆಯಿತು, ಈ ಲೆವೆಲ್ ಬ್ರೇಕ್ ಆದಮೇಲೆ ಇಲ್ಲಿ ನೋಡಿ ಅಂತೆ ಎನ್ಗಲ್ಫಿಂಗ್ ಡೌನ್ ಸೈಡ್ ಟ್ರೇಡ್ ಇತ್ತು. ಇದು 45 ಮಿನಿಟ್ಸಲ್ಲಿ ಡೌನ್ ಸೈಡ್ ಟ್ರೇಡ್ ಇತ್ತು. ಇಲ್ಲಿಂದ ಇಲ್ಲಿವರೆಗೆ, ಇಲ್ಲಿಂದ ಇಲ್ಲಿವರೆಗೆ ಟ್ರೇಡ್ ಇತ್ತು. ಇದು ಗೋಲ್ಡಲ್ಲಿ ಏನಿಲ್ಲ, ತುಂಬ ಮ್ಯಾಸಿವ್ ಇದೆ. ಆಚೆ ಈಚೆ ಇದೆ, ಫುಲ್ ಸೈಡ್ ವೈಸ್ ಇದೆ. ಏನು ಅಷ್ಟೊಂದು ಏನು ಅನ್ನಿಸ್ತಿಲ್ಲ ಇದರಲ್ಲಿ. ಇದೊಂದು ಬೈಯಿಂಗ್ ಮಾಡಿದ್ದೆ, ಇದು ಸ್ವಿಂಗ್ ಟ್ರೇಡ್ ಮಾಡಿದ್ದೆ ಇಲ್ಲಿಂದ. ಫುಲ್ ಮ್ಯಾಸಿವ್, ಇದರಲ್ಲಿ ಏನಿಲ್ಲ. ಇದರಲ್ಲಿ ನಾವು ಚಿಕ್ಕ ಟೈಮ್ ಫ್ರೇಮಲ್ಲಿ ಹೋಗಿ
ಚೆಕ್ ಮಾಡ್ಬೇಕು ನೀವು 5 ಮಿನಿಟ್ಸ್ ಅಲ್ಲಿ ಇಲ್ಲ ಈ ತರ ಹೋಗ್ಬೇಕು. ಯಾರ್ಯಾರು ಫೋರೆಕ್ಸ್ ಟ್ರೇಡಿಂಗ್ ಮಾಡ್ತೀರಿ, ಗೋಲ್ಡ್ ಟ್ರೇಡಿಂಗ್ ಮಾಡ್ತೀರಿ, ಒಂದ್ ಸ್ವಲ್ಪ ಕಮೆಂಟ್ ಮಾಡಿ ಚೆಕ್ ಮಾಡ್ಬೇಕು. ಇದಕ್ಕೇನಾಯ್ತು, ಯಾಕೆ ಓಪನ್ ಆಗ್ತಿಲ್ಲ ಇದು? ಬಿ ಟಿ ಸಿ ಓಪನ್ ಆಗ್ತದೆ, ಗೋಲ್ಡ್ ಯಾಕೆ ಓಪನ್ ಆಗ್ತಿಲ್ಲ? ಸಮಥಿಂಗ್ ಪ್ರಾಬ್ಲಮ್ ಐ ಥಿಂಕ್. ಈಗ ನೋಡಿ ಅಂತೆ, ಈ ಗೋಲ್ಡ್ ಅಲ್ಲಿ ನೆಕ್ಸ್ಟ್ ಬೈಯಿಂಗ್ ಎಲ್ಲಿಂದ ನೋಡ್ಬೇಕಂದ್ರೆ ಇಲ್ಲಿ ಒಂದು ಪರ್ಪಲ್ ಲೈನ್ ಕಾಣ್ತಿದೆಯಾ, ಈ ಪರ್ಪಲ್ ಲೈನ್ 45-200 ಇಲ್ಲಿಂದ ನೆಕ್ಸ್ಟ್ ಬೈಯಿಂಗ್ ನೋಡ್ಬೇಕು. ಯಾಕಂದ್ರೆ ಇದು ಕಂಟಿನ್ಯೂ ಮೇಲೆ ಹೋಗ್ತಿತ್ತು, ಮೇಲೆ ಹೋಗಿ ಈ ಲೆವೆಲ್ ಇಂದ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು, ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿ ಈಗ ರೀಟೆಸ್ಟಿಗೆ ಬರ್ತಿದೆ, ಇಲ್ಲಿಂದ ಮೇಲೆ ಹೋಗ್ತದೆ ಅಂತ. ಇಲ್ಲಿಂದ ಇಲ್ಲಿ ಡೈರೆಕ್ಟ್ ಎಂಟ್ರಿ ಮಾಡೋರು ಮಾಡ್ಬೋದು, ಇಲ್ಲ ನನಗೆ ಕನ್ಫರ್ಮೇಶನ್ ಬೇಕಂತ ಹೇಳಿದರೆ ಫಸ್ಟ್ ಇದರಲ್ಲಿ ಇಲ್ಲಿ ಬಂತ, ಇದನ್ನ ಟ್ಯಾಪ್ ಕೊಟ್ಟು ಇಲ್ಲಿ ಬಂದು ಈಗ ಇಲ್ಲಿ ಇನ್ನೊಂದ್ಸತಿ ಇಲ್ಲಿಗೆ ರೀಟೆಸ್ಟ್ ಬರಲೇಬೇಕಾದ್ರೆ, ಇಲ್ಲಿ ರೀಟೆಸ್ಟ್ ಬಂದಾಗ ನೀವು ಇದು ಎಂಟ್ರಿ ಮಾಡ್ಬೇಕು ಇಲ್ಲಿಂದ ಈ ತರ, ಇಲ್ಲಿ ರೀಟೆಸ್ಟ್ ಬರ್ಬೇಕಾದ್ರೆ ಮೇನ್ಲಿ ಅಲ್ಲಿ ರೀಟೆಸ್ಟ್ ಬಂದಾದ್ಮೇಲೆ ನೀವು ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ಬೇಕಷ್ಟೇ. ಇಲ್ಲ ನಾನು ಇನ್ನೂ ಡಿಪ್ಪಲ್ಲಿ ಬೈ ಮಾಡ್ತೇನೆ, ಅಲ್ಲಿ ಬೇಡ ಅಂತ ಏನಾದ್ರು ಇದ್ರೆ ಇಲ್ಲಿವರೆಗೆ ಬರ್ಲಿಕ್ಕೆ ಕಾಯ್ಬೇಕು ನೀವು. ಇಲ್ಲಿ ಬರ್ಬೇಕು, ಇಲ್ಲಿ ಹೋಗ್ಬೇಕು, ಇಲ್ಲಿಂದ ಒಂದು ಬೈಯಿಂಗ್ ಆಗ್ಬೇಕು, ಇದನ್ನು ಸ್ವೀಪ್ ಮಾಡ್ಬೇಕು. ಈ ಪರ್ಪಲ್ ಲೈನ್ ಇದೆ ಅಲ್ಲ, ಈ ಪರ್ಪಲ್ ಲೈನ್ ಸ್ವೀಪ್ ಮಾಡಿ ಯಾವ್ದಾದ್ರು ಹ್ಯಾಮರ್ ಎನ್ಗಲ್ಫಿಂಗ್ ಏನಾದ್ರು ಕೊಟ್ರೆ ಡೈರೆಕ್ಟ್ ಎಂಟ್ರಿ ಇಲ್ಲಿವರೆಗೆ. ನೆಕ್ಸ್ಟ್ ಇದು 2 ಸಿನಿಯರು ಗೋಲ್ಡ್ ಅಲ್ಲಿ ಕಾಣ್ತಿದೆ, ಮಾತ್ರ ಚೆಕ್ ಮಾಡ್ಬೇಕು. ಗೋಲ್ಡ್ ಅಲ್ಲಿ ಇದು 2 ಸಿನಿಯರ್ ಇರೋದು, ಮತ್ತೇನಿಲ್ಲ ಈಗ. ಯಾಕಂದ್ರೆ ಮ್ಯಾಸಿವ್ ಆಗಿ ಸೆಲ್ಲಿಂಗ್ ಆಗ್ತದೆ, ಇಲ್ಲಿಂದ ಸಹ ಮೇಲಿಂದ ಸೆಲ್ಲಿಂಗ್ ಬರ್ತಿದೆ. ನಾವು ಜಾಸ್ತಿ ಇದನ್ನು ಗೋಲ್ಡ್ ಹೇಗಂದ್ರೆ ಯಾರ್ದು ಮಾತು ಕೇಳಲ್ಲ ಅದು ಗೋಲ್ಡ್. ನೋಡ್ರಿ ಇಲ್ಲಿ ಒಂದು ಆರ್ಡರ್ ಬ್ಲಾಕ್ ಸಹ ಇದೆ, ಇದನ್ನ ಇದು ಇನ್ನೊಂದು ಇಂಡಿಕೇಟರ್ ಜಿ ಪಿ ಟ್ರೇಡರ್ ಹ್ಯಾಶ್ ಅಂತ ಹೇಳಿ, ಮತ್ತೊಂದು ಜಿ ಪಿ ಟ್ರೇಡರ್ ಅಂತ ಹೇಳಿ. ಇದು ನೋಡಿ ಅಂತೆ ಆರ್ಡರ್ ಬ್ಲಾಕ್ ಇದೆ ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ಮ್ಯಾನ್ಯುವಲ್ ಆಗಿ ನಾವು ಟ್ರೇಡ್ ಮಾಡಿದ್ರೆ ಮೇನ್ ಅಲ್ಲಿ ನೋಡ್ತೀವಿ, ಆದ್ರೆ ಈ ತರ ಇರ್ತದಲ್ಲ ಇದ್ರಲ್ಲಿ ನೋಡಿ ಅಂತೆ ಇಲ್ಲೇ ತೋರಿಸ್ತಿದೆ ಒಂದು ಚಿಕ್ಕ ಆರ್ಡರ್ ಬ್ಲಾಕ್. ಅಂದ್ರೆ ಇದು ಜಾಸ್ತಿ ಏನಿಲ್ಲ, ಒಂದು ಸ್ಕೆಲ್ಪಿಂಗ್ ಮಾಡ್ಬೋದು ಇಲ್ಲಿವರೆಗೆ. ಸ್ಕೆಲ್ಪಿಂಗ್ ಇದು ಎಲ್ಲಿವರೆಗೆ ಬರ್ತದೆ ಹೇಳ್ಬೇಕಾ, ಲಾಸ್ಟ್ ಇಲ್ಲಿವರೆಗೆ ಬರ್ತದೆ ಇದು, ಇಲ್ಲಿವರೆಗೆ. ಇಲ್ಲಿಂದ ಬಂದು ಟ್ಯಾಪ್ ಕೊಟ್ಟು ಬೀಳ್ತದೆ ಈಗ, ಸಿಂಪಲ್. ನೆಕ್ಸ್ಟ್ 5 ಮಿನಿಟ್ಸ್ ಹೋಗೋಣ, ಚೆಕ್ ಮಾಡೋಣ. ನೋಡಿ ಇಲ್ಲಿ ಸಹ ಆರ್ಡರ್ ಬ್ಲಾಕ್ ಇದೆ. ಎಷ್ಟು ಜನ ಬೈಯಿಂಗ್ ಮಾಡಿದ್ದಾರೆ ಅಲ್ಲಿ? 30.30K ಜನ ಬೈಯಿಂಗ್ ಮಾಡಿದ್ದಾರೆ. ವೇಟ್ ಎ ಸೆಕೆಂಡ್. ಇದು ಸಹ ಎಷ್ಟು ಸಿಂಪಲ್ ಈಸಿ ಟ್ರೇಡ್ ಇತ್ತಲ್ಲ, ಇಲ್ಲಿವರೆಗೆ ಬಂತು, ಇದು ಬ್ರೇಕ್ಔಟ್ ಕೊಡ್ತು, ಇಲ್ಲಿ ರೀಟೆಸ್ಟ್ ಆಯ್ತು, ಎಂಟ್ರಿ ಇಲ್ಲಿ ಆಯ್ತು, ಟಾರ್ಗೆಟ್ ಇದು ಆಯ್ತು.
ನೆಕ್ಸ್ಟ್ ಟೈಮ್ ಇಲ್ಲಿ ಬಂತು ಏನ್ ಮಾಡುತ್ತೆ, ಈ ಲಿಕ್ವಿಡಿಟಿ ಸ್ವೀಪ್ ಆಯ್ತು. ಈ ಲಿಕ್ವಿಡಿಟಿ ಸ್ವೀಪ್ ಆದ್ಮೇಲೆ ಇಲ್ಲಿ ಎನ್ಗಲ್ಫಿಂಗ್ ಎಂಟ್ರಿ, ಇಲ್ಲಿವರೆಗೆ ಟಾರ್ಗೆಟ್, ಎಕ್ಸಿಟ್. ಈಗ ನೋಡಿ ಇದು ಆರ್ಡರ್ ಬ್ಲಾಕ್ ಇಲ್ಲಿಂದ ಇಲ್ಲಿವರೆಗೆ ಫಸ್ಟ್ ಟಾರ್ಗೆಟ್. ಇದು ಏನಾದ್ರು ಈಗ ನೋಡಿ ನಾನು ಇಲ್ಲಿ ಎಂಟ್ರಿ ಮಾಡಿದನಂತ ಅನ್ಕೊಳ್ಳಿ, ಇಲ್ಲಿಂದ ಎಂಟ್ರಿ ಆಯ್ತು ಅಂತ ಅನ್ಸಿ ಇಲ್ಲಿಂದ. ಯಾಕೆಂದ್ರೆ ಸ್ವೀಪಿಂಗ್ ನೋಡಿದ್ರೆ ಎಂಟ್ರಿ ಆಯ್ತು, ಇದನ್ನ ಇಲ್ಲಿವರೆಗೆ ಇಟ್ಟೆ, ಸ್ಟಾಪ್ ಲಾಸ್ ಇಷ್ಟು ಮಾಡಿದೆ, ಆವಾಗ ಏನ್ ಮಾಡ್ಬೇಕು, ಇಲ್ಲಿಂದ ಎಂಟ್ರಿ ಆಯ್ತು, ಇಲ್ಲಿಗೆ ಬಂದಾದ್ಮೇಲೆ ಈ ಇದನ್ನು ಬ್ರೇಕ್ ಇವನ್ ಇಲ್ಲಪ್ಪ ಅಂದ್ರೆ ನಂಗೆ ಒಂದ್ ಸ್ವಲ್ಪ ಅದ್ರ ಪ್ರಾಫಿಟ್ ಬೇಕಪ್ಪ ಅಂದ್ರೆ ಇಲ್ಲಿವರೆಗೆ ಇಟ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಟಾರ್ಗೆಟ್ ಇದು, ಅಲ್ಲಿವರೆಗೆ ಹೋದ್ಮೇಲೆ ಎಕ್ಸಿಟ್. ಇನ್ನೊಂದು ಟ್ರೇಡಿಂಗ್ ಅಂದ್ರೆ ದೊಡ್ಡದು ಲಾಂಗ್ ಹಿಡಿಲಿಕ್ಕೆ ಹೋಗ್ಬಾರ್ದು. ಆಕ್ಚುಲಿ ಹೇಳ್ಬೇಕಂದ್ರೆ ಮಾರ್ಕೆಟ್ ಯಾವಾಗ ಏನ್ ಮಾಡ್ತದೆ ಯಾರಿಗೆ ಹೇಳಿಕ್ ಬರಲ್ಲ, ಅದು ಮಾರ್ಕೆಟ್ ಏನ್ ಮಾಡ್ತದ ಅಂತ ಹೇಳಿ, ಅಷ್ಟು ಕಾಂಪ್ಲಿಕೇಟ್ ಇರ್ತದೆ ಮಾರ್ಕೆಟ್. ಅದಕ್ಕಾಗಿ ನಾವೇನ್ ಮಾಡ್ಬೇಕು, ನಾರ್ಮಲ್ ಆಗಿ 1:1, 1:2, ಮಾತ್ರ ಒಬ್ಬೊಬ್ರದ್ದು ಅಮೌಂಟ್ ಚಿಕ್ಕದಿರ್ತದಲ್ಲ, ಅವ್ರಿಗೆ ಏನಾಗ್ತದೆ 1:1 ಎಲ್ಲ. ಈಗ ನೋಡಿ ಅಂತ 0.01 ಲಾಟ್ ಹಾಕಿದ್ರು, ಅವ್ರಿಗೇನು ಇಲ್ಲಿಂದ ಇಲ್ಲಿಗೆ ಒಂದು 100 ಪೈಸಾ ಬಂದಿರಲ್ಲ ಅವ್ರಿಗೆ, ಇಲ್ಲಿಂದ ಇಲ್ಲಿಗೆ. ಹಂಗಾಗಿ ಅವ್ರೇನ್ ಥಿಂಕ್ ಮಾಡ್ತಾರೆ, ಇದ್ರಲ್ಲಿ ಲಾಂಗ್ ಹಿಡಿಬೇಕು ಹಾಗೆ ಹೀಗೆ ಅಂತೆಲ್ಲ ಥಿಂಕ್ ಮಾಡ್ತಾರೆ. ಲಾಂಗ್ ಹಿಡಿಬೇಡಿ, ನಿಮ್ಗೆ 100 ಸಿಕ್ತಾ ಎಕ್ಸಿಟ್ ಆಗಿ, ಫಸ್ಟ್ ನೀವು ನಿಮ್ಮ ಅಕೌಂಟ್ ಅನ್ನು ಗ್ರೋ ಮಾಡ್ಲಿಕ್ಕೆ ಟ್ರೈ ಮಾಡಿ. ಅಕೌಂಟ್ ಗ್ರೋ ಆದ್ಮೇಲೆ ಆಮೇಲೆ ನೀವು ಲಾಂಗ್ ಮಾಡ್ಲಿಕ್ಕೆ ಟ್ರೈ ಮಾಡಿ, ಏನಾದ್ರು ಮಾಡಿ, ಮಾತ್ರ ಅಕೌಂಟ್ ಗ್ರೋ ಮಾಡಿ ಫಸ್ಟ್. ಜಸ್ಟ್ 100, 200 ಎನಿಥಿಂಗ್ ಯು ಗೆಟ್, ಯು ಜಸ್ಟ್ ಎಕ್ಸಿಟ್ ಟ್ರೇಡ್, ಯು ಜಸ್ಟ್ ಎಕ್ಸಿಟ್ ದ ಟ್ರೇಡ್, ದಟ್ಸ್ ಇಟ್. ಯು ಹ್ಯಾವ್ ಟು ಲುಕ್ ಸಿಂಪಲ್ ರನ್ನಿಂಗ್. ಈಗ ನೋಡಿ ಅಂತ ಹ್ಯಾಶ್ ಬಂದ್ ಮಾಡಿದ್ರೆ ಇಲ್ಲಿಂದ ಸಪ್ಲೈ ನೋಡಿ ಅಂತ ಎಷ್ಟು ಪಿನ್ ಪಾಯಿಂಟ್ ಏರಿಯಾ, ನಾನು ಎಂಟ್ರಿಯಲ್ಲಿ ಮಾಡ್ತಿದ್ದೆ. ಡೈರೆಕ್ಟ್ ಎಂಟ್ರಿ ಮಾಡೋರು ಈ ಇಂಡಿಕೇಟರ್ ನೋಡಿ ಡೈರೆಕ್ಟ್ ಎಂಟ್ರಿ ಮಾಡೋರು ಇಲ್ಲಿಂದ ಎಂಟ್ರಿ ಮಾಡ್ಬೋದು. ಇಲ್ಲ ನನಗೆ ಕನ್ಫರ್ಮೇಶನ್ ಬೇಕಪ್ಪ, ನನಗೆ ಆಗೋದಿಲ್ಲ ಅಂದ್ರೆ ಇದೇ ಹೇಳೋದು, ಇಷ್ಟೇ ಸಿಂಪಲ್. ವೇಟ್ ಎ ಸೆಕೆಂಡ್, ವೇಟ್.
ಹಲೋ ಹಲೋ ಹಲೋ. ಸ್ವಲ್ಪ ವರ್ಕ್ ಇತ್ತು ಡೌನ್, ಅದಕ್ಕೆ ಹೋದೆ. ಈ ಇಂಡಿಕೇಟರ್ ಅಲ್ಲಿ ಹ್ಯಾಶ್ಟ್ಯಾಗ್ ಅಂತ ಐತಲ್ಲ, ಇದು ಹ್ಯಾಶ್ಟ್ಯಾಗ್ ಅಲ್ಲ ಸಾರಿ, ಇದು ಮೇಲೆ ಜಿ ಪಿ ಅಲ್ಲಿ ಇದರಲ್ಲಿ ಬೈಯಿಂಗ್ ಸೆಲ್ಲಿಂಗ್ಸ್ ಅದೇ ಎಕ್ಸಾಕ್ಟ್ ಆಗಿ ಮಾರ್ಕ್ ಮಾಡ್ತಾರೆ ನೋಡಿ. ಇದು ಇದು ಬೈಯಿಂಗ್ ಸೆಲ್ಲಿಂಗ್ ನಾವು ಹೋಯ್ತಲ್ಲ, ಆ, ಎಲ್ಲಿ ಕಾಣ್ತದೆ ಅಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಮಾಡಬಾರ್ದು. ಎಲ್ಲೆಲ್ಲಿ ನೋಡ್ಬೇಕಂದ್ರೆ, ಈಗ ನೋಡಿ ಇಲ್ಲಿ ಈ ಏರಿಯಾದಲ್ಲಿ ಆ್ಯಕ್ಚುಲಿ ಸಪೋರ್ಟ್ ಉಂಟಲ್ಲ, ಇಲ್ಲಿ ಏನಾದರೂ ಈ ಥರ ಸೆಲ್ಲಿಂಗ್ ಕೊಡ್ತಾ ಅಂದ್ರೆ ಇಲ್ಲಿಂದ ಸೆಲ್ ಮಾಡಬೇಕು. ಈ ಥರ ಎಲ್ಲಿ ಬೇಕಲ್ಲಿ ನೋಡಬಾರ್ದು ಅದನ್ನು. ನೆಕ್ಸ್ಟ್ ಇದರಲ್ಲಿ ಬೈಯಿಂಗ್ ಎಲ್ಲಿಂದ ಆಗ್ತದೆ ಅಂತ ಹೇಳ. ನೆಕ್ಸ್ಟ್ ಬೈಯಿಂಗ್ ಇಲ್ಲಿಂದ, ನೆಕ್ಸ್ಟ್ ಬೈಯಿಂಗ್ ಇಲ್ಲಿಂದ, ಈ ಲೆವೆಲಿಂದ ಬೈಯಿಂಗ್ ಆಗ್ತದೆ. ಇದು ಇಲ್ಲೊಂದು ಆರ್ಡರ್ ಬ್ಲಾಕ್ ಇದೆ. ಈ ಆರ್ಡರ್ ಬ್ಲಾಕ್ ಇಂದ ಒಂದು ಚಿಕ್ಕ ಮೂವ್ಮೆಂಟ್ ಕೊಟ್ಟು ಇಲ್ಲಿವರೆಗೆ ಬರ್ತದೆ. ಇಲ್ಲಿಂದ ನೆಕ್ಸ್ಟ್ ಎಂಟ್ರಿ, ನಾನು ಎಂಟ್ರಿ ಮಾಡೋದು ಇಲ್ಲಿಂದ, ಈ ಲೆವೆಲ್ಸ್ ಇಂದ. ಬಿ ಟಿ ಸಿ ಹೇಳಿದ್ನಲ್ಲ ನಾನು ಬರ್ತದೆ ಅಂತೇಳಿ. ಕಂಟಿನ್ಯೂಸ್ ಇಲ್ಲಿ ಈ ಲೆವೆಲ್ ವರೆಗೆ ಬರ್ತದೆ, ಅದು ಮಾತ್ರ ಗ್ಯಾರಂಟಿ. ಈ ಲೆವೆಲ್ ವರೆಗೆ ಬರುತ್ತದೆ, ಇಲ್ಲಿಂದ ಇಲ್ಲಿವರೆಗೆ. ನೆಕ್ಸ್ಟ್ ಶಿಟ್, ಪಿ ಟಿ ಸಿ ಟ್ರೇಡ್ ಮಿಸ್ ಆಯ್ತು. ಓಕೆ ಗಾಯ್ಸ್, ಇವತ್ತಿದು ಅನಾಲಿಸಿಸ್ ಇಷ್ಟೇ. ಬಿ ಟಿ ಸಿ ಇಲ್ಲಿಂದ ಬೈಯಿಂಗ್, ಗೋಲ್ಡು ಇಲ್ಲಿಂದ ಬೈಯಿಂಗ್, ಈ ಲೆವೆಲ್ಸಿಂದ. ಓಕೆ ಗಾಯ್ಸ್, ಬಾಯ್.